ಇನ್ನು ಈ ಜಾತಿ ಗಣತಿ ವರದಿ ಏನಿದೆಯಲ್ಲ ಅದಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಒಂದು ವಿರೋಧ ಇನ್ನೂ ಕೂಡ ಮುಂದುವರೆದಿದೆ. ಒಕ್ಕಲಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಹಿಂದಿನಿಂದಲೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಆಗಿದೆ ಈ ವಿಚಾರವಾಗಿ. ಸಭೆಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ಕೂಡ ಹಾಜರಿದ್ರು. ಅವರ ಮುಂದೆನೇ ಟೀಕೆಗಳು ಬಂದಿವೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಹಾಗೆ ಕಾಂತರಾಜು ಅವರ ನೇತೃತ್ವದಲ್ಲಿ ಸಿದ್ಧಗೊಂಡಿದ್ದಂತಹ ವರದಿ ಇದು. ಸೊ ಅವರು ಈಗ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಅವರ ಎದುರೇನೆ ಕಟುವಾಗಿ ಟೀಕೆ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆನೇ ಶಾಸಕರೆಲ್ಲರೂ ಕೂಡ ಮಾತಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಸರಿ ಇಲ್ಲ, ಇದು ಅವೈಜ್ಞಾನಿಕವಾಗಿ ಮಾಡಿದಿರಿ ನೀವು ಅಂತೇಳಿ ಸಮೀಕ್ಷೆ ನಿರಾಕರಿಸಬೇಕು ಅಂತಲೂ ಕೂಡ ಸಚಿವರಿಗೆ ತಾಕೀತು ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವಿರೋಧ ವ್ಯಕ್ತವಾಗಬೇಕು, ವಿರೋಧಿಸಬೇಕು ನೀವೆಲ್ಲರೂ ಒಕ್ಕಲಿಗ ಸಚಿವರುಗಳು ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ಏನಾದರೂ ಆಗ್ಬಿಟ್ರೆ, ಈ ವರದಿ ಏನಾದರೂ ಯಥಾವತ್ತು ಜಾರಿ ಮಾಡಿಬಿಟ್ರೆ ನೆಕ್ಸ್ಟ್ ರಾಜಕಾರಣ ಮಾಡೋದೇ ಕಷ್ಟ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಶಾಸಕರುಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಜಯಪ್ರಕಾಶ್ ಹೆಗಡೆ ಅವರು ಇದ್ದಂತಹ ಈ ಸಭೆ, ಸೊ ಅವ್ರ ಮುಂದೆನೆ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರಿದ್ದಾಗಲೇ ಕೂಡ ನೀವು ಕೊಟ್ಟಿರುವಂತಹ ಒಂದು ವರದಿ ಇದು ಅವೈಜ್ಞಾನಿಕ, ಸರಿಯಿಲ್ಲ, ಇದರಲ್ಲಿ ತುಂಬಾ ಲೋಪದೋಷಗಳಿವೆ. ಸೊ ನಮಗಾಗಿರುವಂಥ ಒಂದು ಅನ್ಯಾಯದ ಬಗ್ಗೆ CMಗೆ ಮತ್ತು ಹೈಕಮಾಂಡ್ಗೆ ತಿಳಿಸ್ಬೇಕು ನೀವೆಲ್ಲ ಸಚಿವರುಗಳು ಅಂಥೇಳಿ ಅಲ್ಲಿದ್ದಂಥ ಸಚಿವರಿಗೂ ಕೂಡ ತಾಕೀತು ಮಾಡಿದ್ದಾರೆ. ಸಮುದಾಯದ ಜನಸಂಖ್ಯೆ ನಿಖರವಾಗಿ ದಾಖಲಿಸೋದಕ್ಕೆ ವ್ಯವಸ್ಥೆ ಮಾಡಿ, ಇದರಲ್ಲಿರುವಂಥ ಸಂಖ್ಯೆಗೂ ಆ್ಯಕ್ಚುಯಲ್ ಆಗಿರುವಂಥ ಒಂದು ಸಂಖ್ಯೆಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. CM ಸಿದ್ದರಾಮಯ್ಯಗೆ ಒತ್ತಾಯಿಸಬೇಕು ನೀವೆಲ್ಲರೂ ಕೂಡ ಅಂಥೇಳಿ ಹಲವರು ಅಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಒಕ್ಕಲಿಗ ಮುಖಂಡರು DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಿದ್ದಾರೆ. CM ಜೊತೆ ನೀವು ಮಾತಾಡಿ 3 ತಿಂಗಳ ಕಾಲಾವಕಾಶ ಅಟ್ಲೀಸ್ಟ್ ತಗೊಳ್ಳಿ, ಯಥಾವತ್ತು ಈಗಲೇ ಅದನ್ನು ಜಾರಿಗೆ ತಂದುಬಿಡಬೇಡಿ, ಅದನ್ನು ಅಧ್ಯಯನ ಮಾಡಬೇಕು, ವರದಿಯ ಮರು ಅಧ್ಯಯನ ಮಾಡಿಸ್ಬೇಕು ಅಂಥೇಳಿ CMಗೆ ಮನವಿ ಮಾಡಿ ಅನ್ನುವಂಥ ಒಂದು ಒತ್ತಾಯ ಕೂಡ ನೆನೆಯ ಸಭೆಯಲ್ಲಿ ಬಂದಿದೆ. ಒಂದು ಸಮಿತಿ ಮಾಡಬೇಕು, ಸೊ 3 ತಿಂಗಳ ಕಾಲಾವಕಾಶ ಕೊಡಿಸಿ ಅದಕ್ಕೆ, ಅದಾದ ನಂತರ ಆ ಸಮಿತಿ ಏನು ರಿಪೋರ್ಟ್ ಕೊಡುತ್ತೆ ನೋಡೋಣ, ಅದಾದ ನಂತರ ತೀರ್ಮಾನಗಳಾಗಲಿ ಅಂಥೇಳಿ ಹೆಚ್ಚು ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸ್ಕೊಟ್ಟಿರೋದು ನಮ್ಮ ಸಮುದಾಯ. ಅಂಥದ್ರಲ್ಲಿ ನಮ್ಮ ಸಮುದಾಯಕ್ಕೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ವರದಿ ನೋಡಿದ್ರೆ. ಸೊ ಸಮುದಾಯ ಇದ್ದರೆ ಮಾತ್ರ ನಾವಿದ್ದರೆ ಸರ್ಕಾರ ಅಂಥೇಳಿ DK ಶಿವಕುಮಾರ್ ಅವ್ರ ಮೇಲೆ ಒತ್ತಡವನ್ನು ಕೂಡ ಹೇರಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ CMಗೆ ಈ ಬಗ್ಗೆ ತಿಳಿಸ್ಬೇಕು ನೀವು ಅಂತ ಹೇಳಿದಾಗ DK ಶಿವಕುಮಾರ್ ಕೂಡ ಭರವಸೆ ಕೊಟ್ಟಿದ್ದಾರೆ. ನಾನು ಸಂಪುಟ ಸಭೆಯಲ್ಲಿ ಮಾತಾಡ್ತೀನಿ ಈ ವಿಚಾರವಾಗಿ, ನಮ್ಮ ಸಮುದಾಯ ಪ್ರಬಲವಾಗಿದೆ, ಜನಸಂಖ್ಯೆ ಸಾಕಷ್ಟಿದೆ, ಅದು ನನ್ನ ಗಮನಕ್ಕೂ ಕೂಡ ಇದೆ, ಈ ವರದಿ ಬಗ್ಗೆ ನಾನು ಕೂಡ ಮಾತಾಡ್ತೀನಿ CM ಜೊತೆಗೆ, ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ ಅನ್ನುವಂಥ ಒಂದು ವಿಚಾರ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಹೇಳಿದ್ದಾರೆ. ವರದಿಯಲ್ಲಿ ತೋರಿಸಿರುವಂಥ ಅಂಕಿ ಸಂಖ್ಯೆಗಳನ್ನು ಯಥಾವತ್ತಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ವರದಿಯಲ್ಲಿನ ಅಂಕಿ ಸಂಖ್ಯೆ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಸಾಕಷ್ಟು ಜನ ಇದ್ರ ಬಗ್ಗೆ ನನ್ನ ಜೊತೆಗೂ ಕೂಡ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು DK ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ನೆನ್ನೆ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಹೆಗಡೆಯವರು ಅಲ್ಲೇ ಉಪಸ್ಥಿತರಿದ್ದರು. ಅವರ ಸಮ್ಮುಖದಲ್ಲೇ ಶಾಸಕರುಗಳು ಅಪಸ್ವರ ಎತ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ನಿನ್ನೆ ನಡೆದಂಥ ಒಂದು ಮೀಟಿಂಗ್ ಸಹಜವಾಗಿ ಅದಾದ ನಂತರ ಮಾತನಾಡಿದ್ರು ಕೆಂಚಪ್ಪಗೌಡರು ಮತ್ತು ಬೇರೆ ಎಲ್ಲರೂ ಕೂಡ ಮಾತನಾಡ್ತಾ, ಒಕ್ಕಲಿಗರ ಒಂದು ವಿರೋಧ ಇದೆ, ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ, ಹಾಗೆ ಲಿಂಗಾಯತ ಸಮುದಾಯದವ್ರನ್ನು ಕೂಡ ಸೇರಿಸ್ಕೊಂಡು ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಸೊ ಈಗ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ವ್ಯಕ್ತವಾಯಿತು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಇನ್ಸೈಟ್ಸ್ ಪ್ರಸನ್ನ, ಏನೇನಾಯಿತು, ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು, DK ಶಿವಕುಮಾರ್ ಅವ್ರ ಮೇಲೆ ಯಾವ ರೀತಿಯಾಗಿ ಒತ್ತಡ ಹೇರಿದ್ರು, ಪ್ರಮುಖವಾಗಿ ಬಂದಂಥ ಪಾಯಿಂಟ್ಸ್ ಏನು, ಯಾವ ಪಾಯಿಂಟ್ಸ್ ಮೇಲೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ, ಇದಕ್ಕೆ DK ಏನು ಹೇಳ್ತಾರೆ? ರೆಹಮಾನ್, ನಿನ್ನೆ ಸಂಜೆ DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಒಕ್ಕಲಿಗ ಶಾಸಕರು, ಒಕ್ಕಲಿಗ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಕರೆಯಲಾಗಿತ್ತು. ವಿಶೇಷ ಅಂದ್ರೆ ಆ ಸಭೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಹಾಜರಾಗಿದ್ರು. ಈ ವರದಿಯನ್ನ ಕೊಟ್ಟಿರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಉಪಸ್ಥಿತಿಯಲ್ಲಿಯೇ ಒಕ್ಕಲಿಗ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಒಕ್ಕಲಿಗರ ಅಂಕಿ ಸಂಖ್ಯೆಗೂ ಈ ಸಮೀಕ್ಷೆಯಲ್ಲಿ ತೋರಿಸಲಾಗಿರುವಂತಹ ಅಂಕಿ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ನೇರವಾಗಿ ಜಯಪ್ರಕಾಶ್ ಹೆಗಡೆ ಅವರ ಎದುರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಶಾಸಕರು, ತಮಗೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನುವಂಥದ್ದು ಗೊತ್ತಿದೆ, ತಾವು ಕ್ಷೇತ್ರದಲ್ಲಿ ಓಡಾಡ್ತೀವಿ, ಗಲ್ಲಿ ಗಲ್ಲಿಯೂ ಕೂಡ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಯಾವ ಸಮುದಾಯ ಎಷ್ಟಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ನಮಗೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಸಮೀಕ್ಷೆಯಲ್ಲಿ ಇರುವಂತಹ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆಗಳು ಸಾಕಷ್ಟು ವ್ಯತ್ಯಾಸ ಇದೆ, ಇದನ್ನ ತಾವು ಒಪ್ಕೊಳ್ಬಾರ್ದಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧವೇ ಅಸಮಾಧಾನವನ್ನು ಕೂಡ ಶಾಸಕರು ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭಾ ಸದಸ್ಯರೊಬ್ಬರು ಆ ಸಭೆಯಲ್ಲಿ ಹಾಜರಿದ್ರು.
ಅವರು ನೇರವಾಗಿ ಕಟುವಾದಂತಹ ಶಬ್ದಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧವೂ ಕೂಡ ಮಾತನಾಡಿದ್ದಾರೆ. ಮತ್ತು ಕಾಂತರಾಜು ಅವರ ವರದಿ, ಮೂಲ ವರದಿ ಏನಿತ್ತು ಅದು ಜಯಪ್ರಕಾಶ್ ಹೆಗಡೆ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಮೂಲ ವರದಿಯೇ ನಮಗೆ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿರುತ್ತೆ. ಹೀಗಿದ್ದಾಗ ಈಗ ಸಿದ್ಧಪಡಿಸಿರುವಂತಹ ಮತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯ ಸ್ಯಾಂಟಿಟಿಯ ಬಗ್ಗೆ ಶಾಸಕರು ಪ್ರಶ್ನೆಯನ್ನ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಉಳಿದ ಒಕ್ಕಲಿಗ 4 ಸಚಿವರ ಮೇಲೆಯೂ ಕೂಡ ಒಕ್ಕಲಿಗ ಶಾಸಕರು ಒತ್ತಡವನ್ನು ಹಾಕಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನ ನೀವು ಒಪ್ಕೊಳ್ಬಾರ್ದು ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಇದರ ತೊಂದರೆಗಳೇನಿದಾವೆ ಮತ್ತು ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಅಭಿಪ್ರಾಯಗಳನ್ನ ಒಕ್ಕಲಿಗ ಸಚಿವರು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲೇಬೇಕು ಅನ್ನುವಂತ ತಾಕೀತನ್ನು ಕೂಡ ಒಕ್ಕಲಿಗ ಶಾಸಕರು ಮಾಡಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಪಕ್ಷದ ಪಾಲಿಸಿ ಇದೆ, ಹೈಕಮಾಂಡ್ ಈ ಒಂದು ಜನಗಣತಿಯನ್ನ ಸ್ವೀಕಾರ ಮಾಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತ ಹೇಳಿ ಎಐಸಿಸಿ ನಿರ್ಧಾರವನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಇನ್ನೊಂದು ಕಡೆ ಇರುವಂತಹ ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಉಳಿದಂತಹ ಸಚಿವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲಿ ಯಾವ ನಿಲುವನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಒಕ್ಕಲಿಗ ಸಮುದಾಯಕ್ಕೆ ಇರುವಂತಹ ಆತಂಕವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಉಳಿದ ಒಕ್ಕಲಿಗ ಸಚಿವರು ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದೇ ಅತ್ಯಂತ ಪ್ರಮುಖ. ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನಾದ್ರೂ ಇದೇ ಒಕ್ಕಲಿಗ ಸಚಿವರ ವಿರುದ್ಧ ತಿರುಗಿ ಬಿದ್ದಿದೆ ಆದ್ರೆ ಅದು ಮುಂಬರುವಂತಹ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ಒಕ್ಕಲಿಗ ನಾಯಕರಿಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಒಕ್ಕಲಿಗ ಸಮುದಾಯದ ಮೇಲೆ ಹಿಡಿತ ಸಾಧಿಸುವಂತಹ ನಿಟ್ಟಿನಲ್ಲಿಯೇ ಒಕ್ಕಲಿಗ ಸಮುದಾಯದ ಬೆನ್ನಿಗೆ ನಾನು ನಿಂತಿರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಒಕ್ಕಲಿಗ ಶಾಸಕರು ನೇರವಾಗಿ ಡಿಕೆ ಶಿವಕುಮಾರ್ ಮತ್ತು ಉಳಿದಂತಹ ಒಕ್ಕಲಿಗ ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಪಿರಿಯಾಪಟ್ಟಣ ವೆಂಕಟೇಶ್ ಅವರು, ಚಲರಾಯಸ್ವಾಮಿ ಅವರು, ಎಂಸಿ ಸುಧಾಕರ್ ಮತ್ತು ಚಲರಾಯಸ್ವಾಮಿ ಇವರೆಲ್ಲರ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಈ ಕಾರಣಕ್ಕೋಸ್ಕರ ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆ ಈ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದಾರೆ. ಅಮಾನ್, ರೈಟ್, ಥ್ಯಾಂಕ್ ಯು ಪ್ರಸನ್ನ.